ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೆ ಗೊತ್ತಿಲ್ಲದಂತೆ
ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೇ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೇ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೇ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ. ಸಂಪೂರ್ಣ ಬಂದ್ ಆಗಲಿದೆ. ರೈತರು ಸರ್ಕಾರದ ಆಸ್ತಿ ಮೇಲೆ ವಕ್ಫ್ ಕಣ್ಣು ಬೀರಿದ್ದು ವಕ್ಫ್ ವಿರುದ್ಧ ವಿವಿಧ ಸಂಘಟನೆಯರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ದಾಖಲಾಗಿದೆ. ವಕ್ಫ್ ಹೆಸರು ತೆಗೆಯುವಂತೆ ಒತ್ತಾಯಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳ ರೈತ ಸಂಘಟನೆಯವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ, ಮತ್ತೊಂದು ಕಡೆ ಸರ್ಕಾರಿ ಜಾಗ ಅವರಿಗೇ ಗೊತ್ತಿಲ್ಲದಂತೆ ಈ ದಾಖಲಾತಿಗಳಲ್ಲಿ ವಕ್ಫ್ ಹೆಸರು ಕೂಡ ನಮೂದಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಆತಂಕ. ರೈತರು ಇದೇ ವಿಚಾರ ಇಟ್ಕೊಂಡು ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಹೋರಾಟ ಇರುತ್ತೆ.